ಬ್ರೌನಿ ಬ್ರೌನಿ ಕಾಲು ಕೊಡು ಇಲ್ಲಿ ಶೇಕ್ ಹ್ಯಾಂಡ್ ಕೊಡು ಕಮ್ ಬ್ರೌನಿ 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 ಬಾಯಿಲ್ಲ ಬ್ರೌನಿ ಇಲ್ಲಿ 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 ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಒಂದು ಹೊಸ ವ್ಲಾಗ್ ಜೊತೆ ಬರ್ತಾಯಿದ್ದೀನಿ. ಯಾವ ವ್ಲಾಗ್ ಅಂದರೆ ನಮ್ಮ ಗುಂಡಣ್ಣನ ತುಂಟಾಟ ಕೂಡ ಇರ್ತಾವೆ ಇದ್ರೊಳಗೆ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ಕರಿಗಡುಬು ಅಥವಾ ಇದನ್ನು ಹತ್ತಿ ಹೊಲಕ್ಕೆ ಅಂತಲೇ ಮಾಡಿರ್ತಾರೆ. ಒಮ್ಮೆ ಹೇಳಿದ್ದೆ ಇದನ್ನು ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾನು ಒಂದು ವ್ಲಾಗ್ ಒಳಗೆ ಹಾಕ್ತೀನಿ ಅಂತ. ಹತ್ತಿ ಗಿಡ ಪೂಜೆ ಮಾಡೋಕ್ಕಂತಲೇ ಮಾಡೋದು ಇದನ್ನು. ಬಟ್ ಏನು ಮಸ್ತ್ ಇರ್ತವೆ ಅಂದ್ರೆ ಮೈ ಫೇವ್ರೇಟ್ ಒನ್. ಕಡುಬು ಒಳಗೆ ನನಗೆ ಭಾಳ ಫೇವ್ರೇಟ್ ಆಗಿರೋವು ಇವು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಭಾಳ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ರೆಸಿಪಿನ. ಭಾಳ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತೂ ಹೇಳ್ಬೋದು. ಇಂಗ್ರೀಡಿಯೆಂಟ್ಸ್ ಅಂದ್ರೆ ಜಾಸ್ತಿ ಏನೇನೋ ಹಾಕಬೇಕು, ಜಾಸ್ತಿ ಇದಕ್ಕೆ ಏನದು ತಿರುಗಬೇಕು ಅಂತ ಏನಿಲ್ಲ. ನಾವು ಏನು ಬೇಳೆ ಕಡುಬು ಅದನ್ನೆಲ್ಲ ಮಾಡ್ತೀವಲ್ಲ ಆ ಥರ ಅಂತ ಅಲ್ಲ, ಆ ಥರ ಏನಲ್ಲ. ಬಟ್ ಅದಕ್ಕಿಂತ ಟೇಸ್ಟ್ ಆಗಿರ್ತವೆ. ಫಸ್ಟ್ ನಾನಿಲ್ಲಿ ಒಂದು ಮೈದಾ ಹಿಟ್ಟನ್ನು, ಯಾಕಂದರೆ ನಾವು ಯಾವಾಗಲೂ ಕಡುಬು ಮಾಡ್ಬೇಕಂದ್ರೆ ಮೈದಾ ಹಿಟ್ಟನ್ನು ಯೂಸ್ ಮಾಡೋದಲ್ಲ. ಸೊ ಮೈದಾ ಹಿಟ್ಟು ಯೂಸ್ ಮಾಡಕತ್ತೀನಿ. ಅದನ್ನು ಏನಿಲ್ಲ, ಒಂದು ಏನು ನಾರ್ಮಲ್ ಕಡುಬು ಮಾಡ್ಬೇಕಾದ್ರೆ ಯಾವ ಹದದಾಗ ಕಲಿಸ್ಕೊಂಡಿರ್ತೀವಿ ಆ ಹದದಾಗ ಕಲಿಸ್ಕೊಂಡ್ರೆ ಆಯಿತು. ಕಲಿಸ್ಕೊಂಡು ಒಂದು ಕಡೆ ಸಪ್ರೇಟ್ ಒಂದು 5-10 ನಿಮಿಷ ನೆನೆದು ಅದೊಂಥರ ಪಫಿ ಥರ ಆಗಲಿ. ಅಂದರೆ ಹಿಟ್ಟು ಒಂಥರ ಪಫಿ ಥರ ಆಗಿ ಒಂದು ಸ್ವಲ್ಪ ಮೃದು ಆಯ್ತಂದ್ರೆ ನಮಗೆ ಮಾಡಲಿಕ್ಕೆ ಭಾಳ ಚೆನ್ನಾಗಿ ಅನ್ನಿಸ್ತೈತಿ. ಅದು ಮಾಡಿದ ತಕ್ಷಣ ಏನು ನಾದಿದ ತಕ್ಷಣ ನಾವು ಮಾಡ್ತೀವಿ ಅಂದರೆ ಅಷ್ಟೊಂದು ಲಟ್ಟಿಸೋಕ್ಕೆಲ್ಲ ಚಲೋ ಆಗೋಲ್ಲ. ಸೊ ಅದನ್ನು ಒಂದು ಕಡೆ ಹಿಟ್ಟು ನಾದಿ ಗಟ್ಟಿಯಾಗಿ ನಾದಿ ಸ್ವಲ್ಪ ಬೇಕಂದ್ರೆ ನೀರು ಚಿಮ್ಮಿಸಿ, ಇಲ್ಲ ಹಂಗೆ ಇಡ್ತೀವಪ್ಪ ಒಂದು ಹದದೊಳಗೆ ನಾದೀವಿ ಅಂತಂದ್ರೆ ಸಪ್ರೇಟ್ ಒಂದು ಕಡೆ ಇಟ್ಟಂಗ್ರು ಬೆಟರ್. ಆ್ಯಂಡ್ ಇದನ್ನು ನಾವು ಹತ್ತಿ ಗಿಡಕ್ಕಂತಲೇ ಮಾಡೋದು. ಆ್ಯಂಡ್ ಬೇರೆ ಟೈಮ್ ಒಳಗೆ ನಮ್ಮ ಮಮ್ಮಿಗೆ ಮಾಡಿಕೊಡು ಅಂದರೆ ಅದನ್ನು ಆ ಟೈಮ್ ಒಳಗೆ ಮಾಡಬೇಕು ಅಂತಾರೆ. ಸೊ ಅದಕ್ಕೋಸ್ಕರ ತಿನ್ನೋಕ್ಕಾಗಂಗಿಲ್ಲ. ಆ ಟೈಮ್ ಒಳಗೆ ಸ್ಪೆಷಲಾಗಿ ತಿನ್ಬೇಕು ಅನ್ನಿಸ್ತಿರ್ತೈತಿ. ಪ್ರತಿ ಸಲ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಅಂತ ಅಂದ್ಕೊಂಡೀನಿ. ಚೆನ್ನಾಗಿರುತ್ತೆ, ಬಟ್ ಯಾವಾಗಾರ ಒಮ್ಮೆ ತಿನ್ನೋದು ಚೆನ್ನಾಗಿರುತ್ತಲ್ಲ. ಸೊ ನೀವು ಪದೇ ಪದೇ ಕೂಡ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರ್ತವೆ. ಮತ್ತು ಕ್ವಿಕ್ಕಾಗಿ ಮಾಡ್ಬೋದು, ಒಂಥರ ಸ್ನ್ಯಾಕ್ಸ್ ಥರನೂ ಮಾಡ್ಕೊಂಡು ತಿನ್ಬೋದು ಇದನ್ನು. ಇಲ್ಲಿ ಮಮ್ಮಿ ಬಂದು ಇದು ಕಾಳು ಮೆಣಸನ್ನ ಕೊಟ್ಟಾಕತ್ತಾರ. ಅದನ್ನೊಂದು ಸ್ವಲ್ಪ ಸಣ್ಣಗೆ ಪುಡಿ ಥರ ಮಾಡ್ಕೋಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟೊಂದು ನನಗೇನು ಇದು ಅನಿಸಲ್ಲ, ಯಾಕಂದರೆ ಭಾಳ ಅಲ್ಲಲ್ಲ, ಸ್ವಲ್ಪ ಒಂದು 4-5 ಕಾಳನ್ನ ಹಾಕ್ಕೊಂಡ್ರೆ ಸಾಕು. ಅದು ಕ್ವಾಂಟಿಟಿ ಮೇಲೆ. ಭಾಳ ಹಾಕಿದ್ರೆ ಭಾಳ ಖಾರ ಅನ್ನಿಸ್ತವೆ ಕಡುಬು, ತಿನ್ನೋಕ್ಕಾಗಂಗಿಲ್ಲ. ಅದು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ ಇರಲೇಬೇಕಲ್ಲ. ಸೊ ಜಾಸ್ತಿ ಖಾರ ಆದರೆ ಜಾಸ್ತಿ ತಿನ್ಲಿಕ್ಕಾಗೋದಿಲ್ಲ, ಒಂಥರ ಇದಾದಂಗೆ ಆಗುತ್ತೆ. ಸೊ ಖಾರದ ಪುಡಿ, ಏನು ಮೆಣಸನ್ನು ಅರೆದಿಟ್ಕೊಂಡಿರೋದು, ಮತ್ತು ಇದೇನು ಶುಂಠಿ, ಲವಂಗ, ಅಜ್ವಾನ ಈ ಥರ ಏನಾರ ಮಾಡಿಕೊಂಡು ಅದನ್ನು ನಾವು ಯಾವಾಗಲೂ ಅದೊಂದು ರೆಸಿಪಿ ತೋರಿಸ್ತೀನಿ. ಆ ಥರ ನಾವು ಸಪ್ರೇಟಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀವಿ ಆ ಪೇಸ್ಟನ್ನ. ಅದನ್ನು ಯಾವಾಗ ಬೇಕು ಆವಾಗ ಈ ಥರ ಏನಾದರೂ ಇದು ಮಾಡಬೇಕಾದ್ರೆ ಹಾಕ್ಕೊತೀವಿ. ಆ್ಯಂಡ್ ಆಮೇಲೆ ಕಡಲೆ ಹಿಟ್ಟು, ಬೆಲ್ಲ ಇವಿಷ್ಟನ್ನು ಏನದು ನುಣ್ಣಗೆ ಒಂಥರ ಇದು ಮಾಡ್ಕೋಬೇಕು. ಕೈಲೇನ ಇದು ಮಾಡಿಕೊಂಡ್ರು ನಡಿತೈತಿ. ಸೊ ಈ ಥರ ಅದು ಗಂಟೇನು ಉಳಿಬಾರ್ದು. ಅದೇನು ಗಂಟು ಇರ್ತೈತಿ, ಇದು ಏನದು ಬೆಲ್ಲದ ಕಾಳು ಇರುತ್ತಲ್ಲ ಅದನ್ನೆಲ್ಲ ಪುಡಿ ಮಾಡಿಕೊಡ್ರಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಡ್ರಿ. ಎಷ್ಟು ಬೇಕಲ್ಲ ಕಡಲೆ ಹಿಟ್ಟನ್ನು ಅಷ್ಟು ಹಾಕ್ಕೋಬೇಕು, ಜಾಸ್ತಿ ಏನು ಬೇಡ. ಒಂದು ಇಷ್ಟಿಷ್ಟು ಏನದು ಒಂದು ಅರ್ಧ ಕಪ್ ಆದರೂ ಓಕೆ, ಇಲ್ಲ ಸ್ವಲ್ಪ ಆದರೂ ಓಕೆ. ಯಾಕಂದರೆ ಅದನ್ನು ನಾವು ತುಂಬ್ತಿರ್ತೇವಲ್ಲ ಕಡುಬಿಗೆ, ಅವಾಗ ಸ್ವಲ್ಪ ಕ್ವಾಂಟಿಟಿ ಒಳಗೆ ತುಂಬ್ತೀವಿ, ಜಾಸ್ತಿ ಕ್ವಾಂಟಿಟಿ ಒಳಗೆ ತುಂಬಂಗಿಲ್ಲ. ಯಾಕಂದ್ರೆ ಅದು ಸೋರ್ತೈತಿ. ಕರಿಗಡುಬಲ್ಲ ಇದು, ಸೋರ್ಗಡುಬು. ನನಗಿಷ್ಟದಾದ್ರೂ ಏನಿದು ಅಂದ್ಕೊಳತ್ತಿದ್ದೆ, ಸೋರ್ಗಡುಬಿದ್ದು. ಸೊ ನೆನಪಾಗಲಿಲ್ಲ, ಸೋರ್ಗಡುಬು.
ಜಾಸ್ತಿ ಕ್ವಾಂಟಿಟಿ ಒಳಗಿದೆ. ಈ ಹೆಸರೇ ಹೇಳಂಗೆ ಸೋರು ಕಡುಬು ಅಂದ್ರೆ ಸೋರಿರ್ತೈತಲ್ರಿ ನಾವು ಕರೆದಾಗ ಅದು ಏನು ಮೆಲ್ಟ್ ಆಗಿಬಿಡ್ತೈತಿ. ಸೊ ಅದಕ್ಕೋಸ್ಕರ ರಸ ಬಂದಂಗೆ ಬರುತ್ತೆ. ಆಮೇಲೆ ಅದು ಹಿಂಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಕಲಿಸ್ಕೊಂಡು ಇಟ್ಕೊಂಡ್ರೆ ಮುಗೀತು. ಇದು ನಮಗೆ ಏನು ಒಳಗೆ ತುಂಬ್ತೇವಲ್ಲ ಅದು ಹೂರಣ, ಇದು ಹಿಟ್ಟು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂಥರ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಪಫಿ ಥರ. ಸೊ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾವು ನಾದ್ಕೊಂಡ್ರೆ ಅದು ಒಂದು ಹದಕ್ಕೆ ಬರುತ್ತೆ. ಆಮೇಲೆ ಫಸ್ಟಿಗೆ ನಾವು ಒಂದು 5 ಎಡಿಗೆ ಅಂತೇಳಿ ರೌಂಡಾಗಿ ಲಟ್ಟಿಸಿ ಅದನ್ನು ಒಂದು ಸ್ವಲ್ಪ ನೀರು ಹಚ್ಚಿ, ನಾವೇನು ನಾರ್ಮಲ್ ಕಡುಬು ಮಾಡ್ತೀವಲ್ಲ ಆ ಥರ ನೀರು ಹಚ್ಚಿ, ಬಟ್ ಉದ್ದಕ್ಕಲ್ಲ, ಏನದು ಒಂಥರ ರೌಂಡ್ ಶೇಪ್ ಒಳಗೆ ಈ ಮೋದಕ ಮಾಡ್ತೀವಲ್ಲ ಆ ಥರದ್ರೊಳಗೆ ಬರುತ್ತೆ. ಸೊ ಆ ಥರ ಮಾಡಬೇಕು. ಫಸ್ಟ್ ಒಂದು ಸ್ವಲ್ಪ ದಪ್ಪನ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಮಮ್ಮಿ ಹೇಳಿದರು ಅಷ್ಟೊಂದು ದಪ್ಪ ಬೇಡ, ಭಾಳ ಜಾಸ್ತಿ ಆಯ್ತಿದ್ದು, ಸೊ ಸ್ವಲ್ಪ ಮಾಡ್ಕೊ ಉಂಡಿನ ಅಂತ ಅಂದರು. ಆ್ಯಂಡ್ ಆಮೇಲೆ ಇದನ್ನು ತೆಳ್ಳಗೆ ಮಾಡೋಂಗಿಲ್ಲ. ಏನು ನಾವು ಎಲೆ ಹಾಕ್ತೀವಲ್ಲ ಅವನ್ನ ತೆಳ್ಳಗೆ ಹಾಕೋಂಗಿಲ್ಲ, ಒಂದು ಸ್ವಲ್ಪ ದಪ್ಪ ಆಗಬೇಕು. ಯಾಕಂದ್ರೆ ನೀರೊಳಗೆ ನಾವು ಕರಿತೇವಲ್ಲ ಇವನ್ನ. ಸೊ ಅದಕ್ಕೋಸ್ಕರ ಆ ಕರಿಯೋ ಪ್ರೊಸೀಜರು ಭಾಳ ಚೆನ್ನಾಗೈತಿ. ಸೊ ಇದಿಷ್ಟನ್ನು ಮಾಡಿಕೊಂಡು ಎಣ್ಣೆ ಹೆಚ್ಕೊಂಡು ಮತ್ತೆ ನಾನು ಅವನ್ನ ರೌಂಡಾಗಿ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ಯಾಕಂದರೆ ಇದನ್ನು ನೀಟಾಗಿ ಪ್ರೊಸೀಜರ್ ಮಾಡಿಕೊಂಡ್ರೆ ನಮಗೆ ಲಾಸ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ತೆಗಿ ನೋಡಿ, ರೌಂಡಲ್ಲಿ ಹತ್ತಿಸ್ಬೇಕಾ? ಸಣ್ಣ ಅದಕ್ಕೆ ಸಣ್ಣ ಮಾಡಿ ಏನು ಪುಡಿನಾ ತುಂಬಾಕಲ್ಲ ಅವನ್ನ ಕಡುಬ ಮಾಡ್ಬೇಕು. ನೋ 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 ತುಪ್ಪ ತೊಗೊಳಪ್ಪ ಹೀಗಿಲ್ಲ. ಒಂದು ಸಣ್ಣ ಒಂದೆರಡು ಉದ್ದ ಇದು ಮಾಡ್ಬಿಡಿ, ನನಗೆ ಅಷ್ಟ ಸಾಕು. ಉದ್ದನ ಕಡುಬು ಮಾಡ್ದಂಗೆ ಮಾಡ್ಬೇಕಾ? ಇದು ದಬ್ಬ ತಗೊಂಡು ದಪ್ಪ ಬಾಕ ನಮ್ಗೊಂಡಣ್ಣ ನಾವು ಟ್ರೈಪಾಡ್ ಇಟ್ಕೊಂಡು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಲಟ್ಟಸ್ ಆಗತ್ತಿದ್ದೆ. ಸೊ ಅದನ್ನು ನಮ್ಮಮ್ಮ ಏನು ಫಸ್ಟ್ ಟೈಮ್ ನೋಡ್ತಿದ್ದಾನೆ. ಯಾಕಂದ್ರೆ ಟ್ರೈಪಾಡ್ನ ತೊಗೊಂಬಂದಿದ್ದೆ, ಯೂಸ್ ಮಾಡೋಕ್ಕಾಗಿದ್ದಿಲ್ಲ. ಮತ್ತು ತೊಗೊಂಬಂದು ಏನು ಭಾಳ ಸೊ ಫಸ್ಟ್ ಟೈಮ್ ಯೂಸ್ ಮಾಡಕತ್ತಿದ್ನಲ್ಲ, ಏನು ಮಮ್ಮ ಏನು ಮಾಡತ್ತಾರ ಅಂತ ಒಂಥರ ಇದು ಮಾಡ್ಕೊಳತ್ತಾನ. ಹಾಯ್ ಭಾರ್ಗವ್. ಏನದು ಸೊ ನಾನು ಲಟ್ಟಿಸಿ ಮತ್ತು ತುಂಬಿಕೊಡತ್ತಿದ್ದೆ ಮಮ್ಮಿಗೆ. ಅವ್ರು ಕರಿಯಾಕೆ ನೀರೊಳಗೆ ಕರಿಯೋದಿದನ್ನು ಫಸ್ಟ್ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಇದ್ರೊಳಗೆ ನೀರು ಹಾಕ್ಕೊಂಡು ಹಿಂಗೆ ಈ ಥರ ಮಾಡಿದ್ವಿ. ಒಂದು 5ನ ನಾವು ಎಡಿಗೆ ಅಂತ ತೆಗೆದಿದ್ವಿ. ಮತ್ತು ಉಳ್ಕೋದ್ವಿ ಏನು ಉದ್ದುದ ಮಾಡಿದ್ವಲ್ಲ ಅವನ್ನ ನಾರ್ಮಲ್ ತಿನ್ನೋಕೆ ಕುದಿಯಾಕತ್ತಿತ್ತಲ್ಲ ನೀರು, ಅದಕ್ಕೆ ಇವೇನು ಮಾಡಿಟ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೊಂಡು ಅವ್ನು ಭಾಳ ಕೈಯಾಡಂಗಿಲ್ಲ, ಸ್ವಲ್ಪ ಸ್ಲೋ ಒಳಗೆ ಇಟ್ಕೊಂಡು ಫ್ಲೇಮ್ ಒಳಗೆ ಒಲಿನ. ಆಮೇಲೆ ಒಂದು ಹಾಕಿ ಒಂದು 2 ನಿಮಿಷ ಹಂಗೆ ಬಿಟ್ಟು ಆಮೇಲೆ ಸ್ಮೂತಾಗಿ ಹೊಳ್ಳಾಡಿಸ್ಬೇಕು. ಯಾಕಂದ್ರೆ ಅದು ರಸ ಬಿಟ್ಟಿರ್ತೈತಲ್ಲ ಅದೆಲ್ಲ ಮತ್ತು ನೀರೊಳಗೆಲ್ಲ ಸೇರ್ಕೊತೈತಿ. ಸೊ ಈ ಥರ. ಆಮೇಲೆ ಏನೈತಿ, ನೆಕ್ಸ್ಟು ಒಂದು ಪ್ಲೇಟ್ ಒಳಗೆ
ಸೊ ಈಗ ಹೆಂಗೆ ಮಾಡಿರ್ಬೋದು ಅನ್ನೋದು ಒಂದು ಐಡಿಯಾ ಬಂದಿರ್ಬೋದು ನಿಮಗೆ. ಆ್ಯಂಡ್ ಏನು ನಾವು ಕರೆದಿರ್ತೇವಲ್ಲ, ಏನು ಅದನ್ನ ಕುದಿಸಿರ್ತೇವಲ್ಲ, ಅದನ್ನು ಒಂದು ತಣ್ಣ ನೀರೊಳಗೆ ಒಂದು ಪ್ಲೇಟ್ ಒಳಗೆ ಅಥವಾ ಒಂದು ಬೌಲ್ ಒಳಗೆ ಇಟ್ಕೊಂಡ್ರೆ ಸಾಕು. ಆ ತಣ್ಣ ನೀರನ್ನ ಅದು ಏನು ನಾವು ಏನು ಕುದಿಸಿರ್ತೇವಲ್ಲ ಅವನ್ನ ಆ ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ಅಂದ್ರೆ ಏನು ಬಿಸಿ ಬಿಸಿ ಇರ್ತಾವಲ್ಲ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ. ಆಗ ನಾವು ಒಂದು ಇದಕ್ಕೆ ಹಾಕಿ ಮುಚ್ಚಿಟ್ಬಿಟ್ರೆ ಅವಷ್ಟು ಇದು ಆಗಂಗಿಲ್ಲ. ಸೊ ಹೀಗಾಗಿ ಯಾವಾಗ ನಾವು ಕುದಿಸಿದ್ರು ಕೂಡ ಎಣ್ಣೆ ಒಳಗೆ ಕರೆದ್ರೆ ಬೇರೆ ಥರ ಇರುತ್ತೆ, ನೀರೊಳಗೆ ಕುದಿಸಿದ್ರೆ ಬೇರೆ ಥರ ಇರುತ್ತೆ. ಸೊ ಮತ್ತು ಇವನ್ನ ಎಣ್ಣೆ ಒಳಗೆ ಕುದಿಸ್ತೇವಲ್ಲ, ಎಣ್ಣೆ ಒಳಗೆ ಏನು ಕರಿತಿರ್ತೇವಲ್ಲ, ಅವಾಗ ಒಂದು 2 ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಒಂದು ಸ್ವಲ್ಪ 2 ನಿಮಿಷ ಅಥವಾ ಒಂದು ನಿಮಿಷದೊಳಗೆ ನಾವು ಬೆಂದಿರ್ತಾವೋ ತೆಗೆದ್ಬಿಡ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ಕುದಿಸ್ಬೇಕಾದ್ರೆ ಲೋ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ನೋಡಿಕೊಂಡು ಒಂದು 5 ಮಿನಿಟ್ಸ್ ಒಂದು 3 to 4 ಮಿನಿಟ್ಸ್ ಆದರೂ ಬೇಕಾಗ್ತಾವೆ. ಸೊ ಹಂಗೆ ಮಾಡಿ ಹಾಕಿದ್ವಲ್ಲ, ಇದಕ್ಕೆ ಹಾಕಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಈ ಥರ ಒಂದು ವೈಟ್ ಬಟ್ಟೆ ಒಳಗೆ ಹಿಂಗೆ ಹಾಕ್ಬಿಡ್ತೀವಿ. ಅಂದರೆ ಒಂದಕ್ಕೊಂದು ಹತ್ಕೊಳಂಗಿಲ್ಲ. ಸೊ ಹಂಗೆ ನೆಕ್ಸ್ಟ್ ಪ್ರೊಸೀಜರು. ಸೊ ಹಿಂಗೆ ಮಾಡ್ತೀವಿ. ಏನು ನಾವು ಸೋರ್ಗಡಬನ್ನ ಇದಂಕೂ ನಂಗೆ ಭಾಳ ಇಷ್ಟ. ಈಸಿ ಪ್ರೊಸೀಜರ್ ಕೂಡ. ಅಂದ್ರೆ ನಾವು ಹೂರಣ ತಿರುಗಬೇಕು ಅಂತ ಏನಿಲ್ಲ. ಬಟ್ ಏನು ಕುದಿಸೋದು ಒಂದು ಸ್ವಲ್ಪ ಇದಾಗಿರುತ್ತೆ. ಕುದ್ಸೋಕ್ಕೇನು ಅಷ್ಟು ಟೈಮ್ನು ಕೂಡ ಹೋಗಂಗಿಲ್ಲ ಅನ್ಕೊತೀನಿ. ಏನು ಭಾಳ ತಿನ್ಬೇಕಾಗಿರ್ತದೆ. वाळगू ಹೊಟ್ಟೆ ಸಿತ್ತ ನಾವಿಲ್ಲಿ ಎಡಿ ಮಾಡೋದು ಇದು ಮಾಡೋದ್ರೊಳಗೆ ಬ್ಯುಸಿ ಇದೀವಿ. ನಮ್ಮ ಗುಂಡಣ್ಣ ದೇವ್ರ ಕೋಣೆಗೆ ಹೋಗಿ ಎಡಿ ತೊಗೊಂಡು ತಿನ್ನಕತ್ತಾನ ಆಗಲೇ. ಎಷ್ಟು ಕ್ಯೂಟ್ ಅನ್ನಿಸ್ತೈತಿ ಅಂದು ಹೋಗಿ ಎಡಿ ತೊಗೊಂಡು ತಾನೇ ತಿನ್ನಕತ್ತಾನ ದೇವ್ರ ಥರ. ಭಾಳ ಖುಷಿ ಆಯ್ತು, ಯಾಕಂದ್ರೆ ನೈವೇದ್ಯ ಪ್ರಸಾದ ತೊಗೊಂಡಲ್ಲ. ಏನದು? ಭಾರ್ಗವ್ ಮಮ್ಮನ್ ನೋಡಿಲ್ಲ. ಹೋಯ್ ಇಲ್ಲಿ ನೋಡಿಲ್ಲ. ನಿಂಗೆ ಜಂತುಳು ಆಗ್ಯವ? ಹಾಂ, ಜಂತುಳು ಆಗ್ಯವ? ಎಲ್ಲಾಗ್ಯವು? ಇದು ಕಡಿತೈತಾ? ಹಾಂ, ಏನು ತೊಕಾಯ್ ಕೊಡು, ಪಾಕೊಂಡಂಗೆ ಪಾ. ಭಾರ್ಗವ್ ಬಿಡು. ಅದೇ ಹೀಗಿತ್ತು ನಮ್ಮ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆಯಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ಬರೋ ವೀಡಿಯೋಸ್ನ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ, ನಿಮ್ಗೆ ಯೂಸ್ಫುಲ್ ಆಗಂಗೆ. ಆ್ಯಂಡ್ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.